ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲನೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ನಾನು ಗೌರಿ ಗಣೇಶ ಹಬ್ಬದ ವ್ಲಾಗನ್ನು ಪೋಸ್ಟ್ ಮಾಡಿದ್ದೀನಿ. ಇದು ನಾವು ಇವತ್ತು ಗೌರಿನ ಕಳಿಸ್ಕೊಡ್ತಾ ಇದ್ದೀವಿ. ತವ್ರ ಮನೆಯಿಂದ ಮಗಳನ್ನು ನಾವು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ನಮ್ಮದೇ ಆದ ಕೆಲವೊಂದು ಪದ್ಧತಿಗಳಿದೆ ಅಲ್ವಾ. ಹಾಗೆ ಇಲ್ಲಿ ನಮ್ಮ ಮನೆಗೆ ಬಂದಂಥ ಮಗಳು ಗೌರಿನ ನಾವಿವತ್ತು ಸೋಬ್ಲಕ್ಕಿ ಇಟ್ಟು ಕಳಿಸ್ಕೊಡ್ತಾ ಇದ್ದೀವಿ. ಅದು ಹೇಗಿಡ್ತೀವಿ, ಏನೇನು ಬೇಕು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 16 ಅರಿಶಿಣದ ಕೊಂಬು, 16 ಬಟ್ಲಡಿಕೆ, ಮಾಮೂಲಿ ಅಡಿಕೆ ಇಡಬಾರ್ದು, ಬಟ್ಲಡಿಕೆನೇ ಶ್ರೇಷ್ಠ, ಮತ್ತು ಬಳೆ, ಕರಿಮಣಿ, 16 ಎಲೆ, ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಗೌರಿಗೆ ಇದೆಲ್ಲ ತುಂಬ ಇಷ್ಟವಾದ ವಸ್ತುಗಳಂತೆ. ಅಕ್ಕಿ, ಮಡ್ಲಕ್ಕಿ ತುಂಬೋದಕ್ಕೆ ಅಥವಾ ಸೋಬಲಕ್ಕಿ ಇಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಬಳೆ, ದೇವಿಗೆ ನಾವು ಆಲ್ರೆಡಿ ಪೂಜೆ ಟೈಮಲ್ಲಿ ಬಳೆ ಇಟ್ಟಿರ್ತೀವಿ, ಅದನ್ನೇ ನಾನು ಮತ್ತಿಲ್ಲಿ ದೇವರಿಗೆ ಕೊಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ಈಗ ತೆಂಗಿನಕಾಯಿ, ಬ್ಲೌಸ್ ಪೀಸ್ 2 ಇಟ್ಟಿದ್ದೀನಿ. ಆಲ್ರೆಡಿ ಆ ಬ್ಲೌಸ್ ಪೀಸಲ್ಲಿ ನಾನು ದೇವರಿಗೆ ಅರಿಶಿನ ಕುಂಕುಮ ಮತ್ತು ಬಳೆ ಹಾಕಿಟ್ಟಿದ್ದೆ, ಅದನ್ನು ತೆಗಿಲಿಲ್ಲ, ಅದು ಹಾಗೆ ಇಟ್ಟಿದ್ದೀನಿ. ಉಪ್ಪು ಇಟ್ಟಿದ್ದೀನಿ, ಕಲ್ಲುಪ್ಪು, ಲಕ್ಷ್ಮೀ ಸ್ವರೂಪ ಅಂತ ಒಂದು ಸುಮಂಗ್ಲಿ ಸೆಟ್ ಇಟ್ಟಿದ್ದೀನಿ. ಯೂಶಲಿ ನಾವು ಕನ್ನಡಿ, ಬಾಚಣಿಗೆ, ಕಾಡಿಗೆ ಇದನ್ನೆಲ್ಲ ಸಪ್ರೇಟಾಗೂ ಕೂಡ ನಾವು ಇಡ್ಬೋದು. ಆದರೆ ಇದು ನಮಗೆ ಗಂಧಿಗೆ ಅಂಗಡಿಯಲ್ಲಿ ಸೆಟ್ ಸಿಗುತ್ತೆ, ಚೆನ್ನಾಗಿರುತ್ತೆ ಇದರಲ್ಲಿರೋದೆಲ್ಲ. ನಾವು ಅದನ್ನು ಕೂಡ ಅಂದರೆ ರೆಡಿಯಾಗಿ ಸಿಗುತ್ತೆ, ಅದನ್ನ ಹಾಗೆ ತಂದು ಕೂಡ ನಾವು ಗೌರಿಗೆ ಕೊಡ್ಬೋದು, ಮುತ್ತೈದರಿಗೂ ಕೊಡ್ಬೋದು. ಇದರಲ್ಲಿ ಅರಿಶಿನ ಕುಂಕುಮ, ಕರಿಬಳೆ, ಬಾಚಣಿಗೆ ಮತ್ತು ಕಾಡಿಗೆ, ಒಂದು ಚಿಕ್ಕದು ಕನ್ನಡಿ, ಅರಿಶಿನದ ಕೊಂಬು, ಇದೆಲ್ಲನೂ ಇರುತ್ತೆ. ಇದು ಗೌರಿಗೆ ಶ್ರೇಷ್ಠ. ಇದನ್ನ ನಾವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಮುತ್ತೈದರಿಗೆ ಕೊಟ್ಟರೆ ನಮಗೆ ಗೌರಿಗೆ ಕೊಟ್ಟಷ್ಟೇ ಪುಣ್ಯ, ಪಾರ್ವತಿಗೆ ಸೇರುತ್ತೆ ಅಂತ. ಮತ್ತು ಇಲ್ಲಿ ಒಣಕೊಬ್ಬರಿ ಇದು ಒಂದು ಗಿಟ್ಟಕ್ಕೆ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ, ಅರಿಶಿನ ಕುಂಕುಮ, ಹಣ್ಣು, ಇದಿಷ್ಟು ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ನಿಮ್ಮ ಜೊತೆ ದೇವರಿಗೆ ಹೇಗೆ ನಾವು ಮಡ್ಲಕ್ಕಿ ತುಂಬ್ತೀವಿ ಅಥವಾ ಸೋಬ್ಲಕ್ಕಿ ಇಡ್ತೀವಿ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಬನ್ನಿ, ನಮ್ಮನೆ ಗೌರಿನ ನನ್ನ ಜೊತೆಗೆ ನಾವು ಹೇಗೆ ಕಳಿಸ್ಕೊಡ್ತೀವಿ ಅಂತ ನೀವು ನೋಡಿವ್ರಂತೆ. ಮೊದಲಿಗೆ ನಾನಿಲ್ಲಿ ಏನು ಅಕ್ಕಿ ತೊಗೊಂಡಿದ್ದೆ ಅದನ್ನು ದೇವರಿಗೆ ನಾವು 3 ಸಲ ತೋರಿಸ್ಬಿಟ್ಟು ಇನ್ನೊಂದು ತಟ್ಟೆಗೆ ಹಾಕ್ಕೋತೀವಿ. ಇದನ್ನ 2 ರೀತಿ ಇಡ್ಬೋದು, 2 ರೀತಿಯೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ. ಸೊ ಹಾಗಾಗಿ ಅಂದರೆ ಎಲ್ಲನೂ ಒಳ್ಳೆಯದೇ, ಆದರೆ ಅವರವರು ಫಾಲೋ ಮಾಡ್ಕೊಂಡು ಬಂದಿರೋ ರೀತಿ ನೀತಿಗಳು ಬೇರೆ ಇರುತ್ತೆ. ಹಾಗಾಗಿ ಅಥವಾ ಇವಾಗ ನಾವು ಕೈಯನ್ನು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು, ಅಂದರೆ ಈ ರೀತಿ ಅಕ್ಕಿ ತೊಗೊಂಡು ದೇವರಿಗೆ ತೋರಿಸ್ಬಿಟ್ಟು ಅದನ್ನು ಕೂಡ ನಾವು ತಟ್ಟೆಗೆ ಹಾಕ್ಬೋದು. 2 ರೀತಿ ಕೂಡ ನಾವು ಫಾಲೋ ಮಾಡ್ಬೋದು. ಸೊ ನಾವಿವಾಗ ಅಕ್ಕಿನ ಹೇಗಿಟ್ವು ಅದೇ ರೀತಿ ನಾನು ಉಪ್ಪನ್ನು ಕೂಡ ತೊಗೋತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ಇದೇ ರೀತಿ ಕೈ ಕ್ರಾಸಾಗಿ ಇಟ್ಕೊಂಡು 3 ಸಲ ತೊಗೊಂಡು ದೇವರಿಗೆ ತೋರಿಸ್ಬಿಟ್ಟು ನಾವು ಅದೇ ತಟ್ಟೆಯಲ್ಲಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಿಲ್ಲ. ಮಿಕ್ಕಿದ್ದು ಸುಮಂಗಳ ಅಂದರೆ ಮಂಗಳ ದ್ರವ್ಯಗಳನ್ನೆಲ್ಲ ನಾವೇನು ಇಟ್ಟಿದ್ದೀವಿ ಅದನ್ನೆಲ್ಲ ದೇವರಿಗೆ ನಾವು ತೋರಿಸ್ಬಿಟ್ಟು ಇಟ್ಟರೆ ಆಯಿತು. ಸೊ ಇಲ್ಲಿ ನಾನು ನನ್ನ ಮಗಳನ್ನೂ ಕೂಡ ಜೊತೆಯಲ್ಲಿ ಕೂರಿಸ್ಕೊಂಡಿದ್ದೆ, ಅವಳಿಗೂ ಹೇಳ್ಕೊಡ್ತಿದ್ದೀನಿ ಹೇಗೆ. 3 ಸಲ ಸಾಕ್ಷಿನ 3 ಸಲ ಇಟ್ಟ್ಯಾ? ಇನ್ನೊಂದ್ಸಲ ಇಟ್ಟು ಹಿಂಗೆ ಗೌರಿಗೆ ತೋರಿಸ್ಬಿಟ್ಟು ಹಂಗಿಡ. ಆಯ್ತಾ? ಈಗ ಇದು ಉಪ್ಪು, ಈ ಉಪ್ಪು ಅಷ್ಟೇ ಸ್ವಲ್ಪ ತಗೋ, ಹಿಂಗೆ ತಗೊಂಡು ಆಮೇಲೆ ಕೈ ತೊಳ್ಕೊಬೋದು. ನೋಡಿಲಿ ಗೌರಿಗೆ ಹಿಂಗೆ ತೋರಿಸ್ಬಿಟ್ಟು ಇಲ್ಲಿ ಇಡು, ಹಂಗೆ ಸ್ವಲ್ಪ ತಗೋ, ದೇವ್ರಿಗೆ ಹಿಂಗೆ ತೋರಿಸು, ಸೈಡಲ್ಲಿ ಇಡು. ಹಿಂಗಿಡು. ಇಟ್ಟ್ಯಾ? ಇದನ್ನೆಲ್ಲ ದೇವ್ರಿಗೆ ಇವಾಗ ತೋರಿಸ್ಬೇಡ ನಾನು, ಓಕೆನಾ? ಆಮೇಲೆ ತೊಳ್ಕೊಳ್ಳೋಣ, ತಲೆ ಮುಟ್ಕೋಬೇಡ. ಹುಷಾರು. ಆಯ್ತು, ಆಯ್ತಾ?
ಬಳೆ ಬಳೆ ಬಳೆ. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ ಮುಡಿಗೆ, ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ ಮುಡಿಗೆ, ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ. ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ, ಅರಿಶಿನ ಕುಂಕುಮ ಸ್ವೀಕರಿಸಮ್ಮ, ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಸೌಭಾಗ್ಯವತಿ ಎಂದು ಹರಸಮ್ಮ, ಸೌಭಾಗ್ಯವತಿ ಎಂದು ಹರಸಮ್ಮ. ರೇಷ್ಮೆಯ ಕುಪ್ಪಸವ ನಿನಗೆ ತೊಡಿಸುವೆ, ಅಕ್ಕಿ ಕೊಬ್ಬರಿ ಬೆಲ್ಲ ಮುಡಿಯಲ್ಲಿ ಇರುವೆ, ಭಕ್ತಿಯಿಂದದಲ್ಲಿ ನಾ ಸೆರಗೊಡ್ಡಿ ಬೇಡುವೆ, ಸೌಭಾಗ್ಯವತಿ ಎಂದು ಹರಸಮ್ಮ, ಸೌಭಾಗ್ಯವತಿ ಎಂದು ಹರಸಮ್ಮ. ಭಾದ್ರಪದ ಮಾಸದ ತದಿಗೆ ದಿನದಲ್ಲಿ ಸಿರಿಯ ಸಂಪದಗಳನ್ನು ಹೊತ್ತು ನೀ ತರುವೆ, ಸುತರನ್ನು ಕರೆಸಿ ಎಲ್ಲರನ್ನು ಹರಸಿ ಸೌಭಾಗ್ಯವತಿ ಎಂದು ಹರಸಮ್ಮ, ಸೌಭಾಗ್ಯವತಿ ಎಂದು ಹರಸಮ್ಮ. ನಾನಾ ಫಲ ಪುಷ್ಪಗಳನ್ನು ನೀಡುವೆ ನಮ್ಮ, ಭಕ್ತಿಯ ಉಡುಗೊರೆಯ ನಿನಗಿವೆ ನಮ್ಮ, ರತ್ನಮಾಲೆ ಧರಿಸಿ ಮನದಲ್ಲಿ ನೆನೆಸಿ ಸೌಭಾಗ್ಯವತಿ ಎಂದು ಹರಸಮ್ಮ, ಸೌಭಾಗ್ಯವತಿ ಎಂದು ಹರಸಮ್ಮ. ಹೀಗೆ ಹೇಳು. ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ, ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಮ್ಮ, ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಸೌಭಾಗ್ಯವತಿ ಎಂದು ಹರಸಮ್ಮ, ಸೌಭಾಗ್ಯವತಿ ಎಂದು ಹರಸಮ್ಮ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಶುದ್ಧ ಸ್ನಾನವ ಮಾಡಿ ನಲಿಯಲಿ ವಜ್ರಪೀಠದಿ ನೆಲೆಸಿರೆ, ತಿದ್ದಿ ತೀಡಿದಂತೆ ತಿಲಕದ ಮುದ್ದು ಮಂಗಳ ಗೌರಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಸೊ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಸೋಬ್ಲಕ್ಕಿ ಇಟ್ಟಾದ್ಮೇಲೆ ಪ್ರಸಾದ ಮಾಡಬೇಕಲ್ವ, ಹಾಗಾಗಿ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಮಾಡಿದ್ದೆ, ದೇವರಿಗೆ ನೈವೇದ್ಯ ಇಟ್ಟು ಕಳಿಸೋಣ ಅಂತ. ಸೊ ಇದಾದಮೇಲೆ ನನ್ನ ಹಸ್ಬೆಂಡು ದೇವ್ರನ್ನ ಕದಲ್ಸೆಲ್ಲ ಆಗಿತ್ತು ಬೆಳಗ್ಗೆನೆ, ಸೊ ಅದನ್ನೆಲ್ಲ ತೆಗಿತಿದ್ದಾರೆ. ಗೌರಿ ಮತ್ತು ಗಣೇಶನ ನಮ್ಮ ಮನೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ಚಿಕ್ಕೆರಲ್ಲಿ ಬಿದ್ದ ಕಡೆ ತೆಗಿ ಸರಿ. ಸರಿ ಹೊಡಿಬೇಡಮ್ಮ, ಕಿವಿಗೆ ಗುಯಿ ಅಂತಿದೆ, ಸಖತ್ ಸೌಂಡ್ ಜಾಸ್ತಿ ಇದೆ. ಇಲ್ಲೇ ಇದೆ ಹತ್ರನೇ. ಇಲ್ಲ ಪರವಾಗಿಲ್ಲ, ಇಲ್ಲ ಇಲ್ಲ ನನಗೆ ಭಯ ಅಲ್ಲಿ.
ಏ ರಂಜು ಅಲ್ಲೇ ಕೊಡು. ಇಲ್ಲ ಪರವಾಗಿಲ್ಲ ಬಿಡು. ಬನ್ನಿ. ಸೊ ಗಣೇಶನ ಗೌರಿನ ವಿಸರ್ಜನೆ ಮಾಡಿ ಮನೆಗೆ ಬಂದ್ವಿ. ಯಾಕೋ ನನಗಂತೂ ತುಂಬ ಬೇಜಾರಾಯಿತು. ಖುಷಿಯಿಂದ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಎಷ್ಟೇ ನಾವು ಖುಷಿಯಿಂದ ಹಬ್ಬನ ಆಚರಣೆ ಮಾಡಿದ್ರು ಗಣೇಶ ಗೌರಿನ ಮನೆಯಿಂದ ಕಳಿಸ್ಬೇಕಂದ್ರೆ ನನಗಂತೂ ತುಂಬಾ ಬೇಜಾರಾಗುತ್ತೆ. ಸೊ ಅಷ್ಟರಲ್ಲಿ ಮತ್ತೆ ಖುಷಿನ ವಾಪಸ್ ಕೊಡೋದಕ್ಕೆ ನಮ್ಮ ತವ್ರ ಮನೆಯವರು ಬಂದಿದ್ದರು. ನನಗೆ ಬಾಗಿನ ತಗೊಂಡು ಫಸ್ಟ್ ನಮ್ಮ ಅತ್ತೆ ಕೊಟ್ಟರು. ಅದಾದಮೇಲೆ ಎಲ್ಲರೂ ಇಲ್ಲಿ ಪ್ರಸಾದ ತಿಂತಾಯಿದ್ದಾರೆ ಮಕ್ಕಳು. ಸೊ ಪ್ರಸಾದ ಅಂದರೆ ನಾನು ದೇವರಿಗೆ ನೈವೇದ್ಯ ಮಾಡಿದ್ನಲ್ಲ ಅದನ್ನೆಲ್ಲ ತಗೋತಾ ಇದ್ದಾರೆ. ಸೊ ಇದಾದಮೇಲೆ ಕಾಣಿಸಿದಾರಮ್ಮ ಸಿಹಿಯಿಂದ ಫಸ್ಟ್ ಶುರು ಮಾಡಬೇಕು. ಸೊ ಇದಾದಮೇಲೆ ನನ್ನ ಮಗಳಿಗೆ ಅವರು ಬಾಗಿನ ಕೊಡ್ತಿದ್ದಾರೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡುವಾಗ ಮನೆಯಲ್ಲಿ ಎಷ್ಟು ಜನ ಹೆಂಗಸರಿರ್ತಾರೋ ಮಗಳಿಗೆ ಅಂತ ತರೋದಿಲ್ಲ, ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಕೊಡೋದು ನಮ್ಮ ಸಂಪ್ರದಾಯ. ನಮ್ಮ ಅತ್ತೆಗೆ ಬಾಗಿನ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಕೊಡ್ತಿದ್ದಾರೆ. ನನ್ನ ಮಗಳಿಗೆ ಅಂತ ಹೇಳಿದ್ರೆ ಬಾಗಿನದಲ್ಲಿ ಅದೇ ಸಾರೆ ಬಳೆ ಇಂಥದ್ದನ್ನೆಲ್ಲ ಹಾಕಿರ್ತಾರೆ. ಇದಾದಮೇಲೆ ಇವಾಗ ನೆಕ್ಸ್ಟು ನನಗಿಲ್ಲಿ ಬಾಗಿನ ಕೊಡ್ತಿದ್ದಾರೆ. ಸೊ ಗೌರಿಗೆ ಹಾಗೇನಂತೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಅಂದರೆ ಬಳೆ ಮತ್ತು ಇದು ಸುಮಂಗಲಿ ಸೆಟ್ಟು, ಅರಿಶಿನದ ಕೊಂಬು, ಅಡಿಕೆ ಎಲೆ ಇದೆಲ್ಲನೂ ಗೌರಿಗೆ ತುಂಬ ಪ್ರಿಯವಾದ ವಸ್ತುಗಳಂತೆ. ಹಾಗಾಗಿ ಸೊ ಗೌರಿ ಹಬ್ಬದ ದಿನ ನಾವು ಎಷ್ಟು ಜನ ಮುತ್ತೈದೆಯರಿಗೆ ನಮ್ಮ ಕೈಲಾದಷ್ಟು ಮಂಗಳ ದ್ರವ್ಯಗಳನ್ನು ಕೊಡ್ತೀವೋ ಅಷ್ಟು ಒಳ್ಳೆಯದು ಅಂತ. ಸೊ ಇಲ್ಲಿ ನಮ್ಮ ಮನೆಯಲ್ಲೂ ಕೊಟ್ಟರು. ನಮ್ಮ ತಾಯಿನ ನೀನು ಬಾ ಫೋಟೋಗೆ ಅಂದರೆ ಅವ್ರು ಬರಲ್ಲ ಅಂತಿದ್ದಾರೆ. ಬಲವಂತವಾಗಿ ನಿಲ್ಲಿಸ್ಕೊತಾ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿಯಾಗಿತ್ತು. ಆ ಗೌರಿ ಗಣೇಶನ ಬಿಟ್ಟು ಬಂದ ಒಂದು ಬೇಜಾರಿತ್ತಲ್ಲ ಅದು ಇದರಲ್ಲಿ ಕಾಂಪೆನ್ಸೇಟ್ ಆಗೋಯಿತು. ಸೊ ನಮ್ಮ ಅತ್ತಿಗೆ, ನನ್ನ ತಾಯಿ, ನನ್ನ ಮಗಳು, ಸೊ ಇಲ್ಲಿ ನಾವು 3 ಜನ್ರೇಷನ್ಸು ಇದ್ದೀವಿ. ಸೊ ಹೀಗಿತ್ತು ನನ್ನ ಗೌರಿ ಗಣೇಶನ ವಿಸರ್ಜನೆ ಮಾಡೋ ದಿನ. ಇದಾದಮೇಲೆ ಎಲ್ಲರೂ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀವಿ, ಊಟ ಮಾಡ್ತಾಯಿದ್ದೀವಿ. ಸೊ ಇದಾದಮೇಲೆ ನಾನಿಲ್ಲಿ ಅವರು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಹೊರಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ನಮ್ಮ ಮನೆಗೆ ಬಂದೆಲ್ಲ ಬಾಗಿನ ತೊಗೊಂಡು ಹಾಗಾಗಿ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೂ ಕೂಡ ನಾನು ಬಾಗಿನ ಕೊಡ್ತಾಯಿದ್ದೀವಿ. ಯೂಶ್ವಲಿ ನಾವು ಗೌರಿಗೆ ಇಡುವಾಗ ಒಂದು 5 ಜೊತೆ ಬಾಗಿನ ಜೋಡಿಸಿರ್ತೀವಿ. ಸೊ ನಮ್ಮ ಅತ್ತೆ ಒಂದು 2 ಜೊತೆ ಕೊಡ್ತಾರೆ, ನಾನೊಂದು 2 ಜೊತೆ ಕೊಡ್ತೀನಿ. ಹಾಗಾಗಿ ನಾನಿಲ್ಲಿ ಗೌರಿಗೆ ಏನು ಬಾಗಿನ ಕೊಟ್ಟಿರ್ತೀವಿ ಅದನ್ನು ನಾನಿಲ್ಲಿ ನಮ್ಮ ತವ್ರ ಮನೆಗೊಂದು ಅಂತ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಸೊ ಅವ್ರಿಗೆ ಬಾಗಿನ ಕೊಟ್ಟಾದಮೇಲೆ ನನ್ನ ಮಗಳು ಆ್ಯಕ್ಚುಲಿ ಕಾಯ್ತಾ ಇದ್ದಾಳೆ. ನಮ್ಮ ಅಣ್ಣನ ಮಕ್ಕಳಿದಾರಲ್ಲ, ಸೊ ಅವ್ರಿಗೆ ಅವಳೇ ಬಾಗಿನ ಕೊಡಬೇಕು, ಅರಿಶಿನ ಕುಂಕುಮ ಕೊಡಬೇಕು ಅಂತ ಕಾಯ್ತಾ ಇದ್ದಾಳೆ. ಸೊ ಅವಳಿಗೆ ಅಂದರೆ ಆ 2 ಮಕ್ಕಳಿಗೆ ನನ್ನ ಮಗಳ ಕೈಯಲ್ಲೇ ನಾನು ಅರಿಶಿನ ಕುಂಕುಮ ಮತ್ತು ಬಾಗಿನ ಕೊಡಿಸ್ದೆ. ಅವಳಿಗೊಂಥರ ಖುಷಿ ಅದನ್ನೆಲ್ಲ ಕೊಡಬೇಕಂದ್ರೆ. ಯೂಶ್ವಲಿ ನಮ್ಮ ಮನೇಲಿ ಹಬ್ಬಗಳು ಎಲ್ಲ ಆದರೆ ಬಂದವ್ರಿಗೆಲ್ಲ ಅವಳೇ ಕೊಡಬೇಕು. ನಾವೇನಾದರೂ ಕೊಟ್ಬಿಟ್ರೆ ಅವಳಿಗೆ ಕೋಪ ಬರುತ್ತೆ. ಹಾಗಾಗಿ ಅವಳು ಫಸ್ಟೇ ಕಾಯ್ತಿದ್ಲು ಅವ್ರಿಗೇನಾದರೂ ಕೊಡೋದಿದ್ರೂ ಕೂಡ ನಾನೇ ಕೊಡಬೇಕು ಅಂತ. ಸೊ ನಾನಿಲ್ಲಿ ಅವಳ ಕೈಯಲ್ಲೇ ನಮ್ಮ ಅಣ್ಣನ ಮಕ್ಕಳಿಗೆ ಬಾಗಿನ ಕೊಡಿಸ್ತಾ ಇದ್ದೀನಿ. ಮಕ್ಕಳ ಕೈಯಲ್ಲಿ ಇದೆಲ್ಲ ಮಾಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಅಲ್ವಾ. ಜೊತೆಗೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ನಾವು ಅವ್ರಿಗೆ ಹೇಗೆ ಟ್ರೀಟ್ ಮಾಡಬೇಕು, ನಮ್ಮ ಸಂಪ್ರದಾಯ ಏನು, ನಾವು ಏನೇನು ಕೊಡಬೇಕಾಗುತ್ತೆ ಇದನ್ನೆಲ್ಲನೂ ನಾವು ಕಲಿಸ್ಕೊಟ್ಟಂಗೂ ಆಗುತ್ತೆ. ಮತ್ತು ಅವರೂ ಮುಂದೊಂದು ದಿನ ನಾವು ಹೇಳ್ಕೊಡಷ್ಟಿರೋದಿಲ್ಲ. ಆ ಬ್ರಾಟಪ್ಪೇ ಆಗಿರಬೇಕು ಮಕ್ಕಳಿಗೆ ಅನ್ನೋದು ನನ್ನ ಇಷ್ಟ. ಸೊ ಹಾಗಾಗಿ ನಾನು ಏನೇನು ಮಾಡ್ತೀನೋ ಅದೆಲ್ಲನೂ ನಾನು ನನ್ನ ಮಗಳ ಕೈಯಲ್ಲೂ ಮಾಡಿಸ್ತೀನಿ. ಆದಷ್ಟು ಅವಳ ಕೈಯಲ್ಲಾಗುವಂಥ ಕೆಲಸಗಳನ್ನು ನಾನು ಮಾಡಿಸ್ತೀನಿ ಮತ್ತು ಹೇಳ್ಕೊಡ್ತೀನಿ. ಸೊ ಇದಾದಮೇಲೆ ಮಕ್ಕಳೆಲ್ಲ ಇವ್ರಿಗೆ ನಮ್ಮ ಮನೇಲಿ ಎಲ್ಲ ಮಕ್ಳಿಗೂ ಸ್ವಲ್ಪ ಡ್ಯಾನ್ಸು ಮಾಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಹಾಡುಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಸೊ ನಾನು ಮಕ್ಕಳು ಏನು ಮಾಡಿಕೊಂಡ್ರೂ ಕೂಡ ನಾನು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಲ್ಲ. ಸೊ ಅವ್ರ ಖುಷಿ ಆ ಏಜ್ ಹಾಗೇ
ಅವ್ರು ಆರಾಮಾಗಿರಬೇಕು, ಖುಷಿಯಾಗಿರಬೇಕು. ಆದಷ್ಟು ನಾವು ಅವ್ರಿಗೆ ಹೇಗೆ ಬೇಕೋ ನಾವು ಅವ್ರ ಜೊತೆ ಹಾಗೇ ಇರಬೇಕು. ಮಕ್ಕಳಲ್ಲಿ ಮಕ್ಕಳಾಗಿರಬೇಕು, ದೊಡ್ಡವರಲ್ಲಿ ದೊಡ್ಡವರಾಗಿರಬೇಕು. ಸೊ ಇಲ್ಲಿ ಎಲ್ಲರೂ ಬಾಗಿನ ಕೊಟ್ಟು ಅರಿಶಿನ ಕುಂಕುಮ ತೊಗೊಂಡು ನಮ್ಮ ಮನೆಯಿಂದ ಹೊರಡ್ತಿದ್ದಾರೆ. ನಮ್ಮ ಮನೆಯವರೆಲ್ಲರೂ ಬಾಯ್ ಮಾಮಾ, ಮಾಮಾ ಬಾಯ್ ಬಾಯ್ ಮಾಮಾ, ಮಾಮಾ ಬಾಯ್ 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 ಬಾಯ್. ಬನಶಂಕರಿ ರೋಡು ತುಂಬಾ ಟ್ರಾಫಿಕ್ ಟಾಟಾ ಟಾಟಾ. ಸೊ ಹೀಗಿತ್ತು ನಮ್ಮ ಮನೆಯ ಗೌರಿ ಗಣೇಶನ ಕಳಿಸ್ಕೊಡೋ ಅಂಥ ದಿನ. ಸೊ ನನಗಂತೂ ತುಂಬಾ ಖುಷಿಯಾಯಿತು. ನಮ್ಮ ತಾಯಿ ಮನೆಯವರು ಬಂದಿತ್ತು, ನಾವು ಗೌರಿ ಹಬ್ಬ ಮಾಡಿದ್ದು. ಆದರೆ ಗೌರಿನ ಕಳಿಸ್ಕೊಡೋದು ಸ್ವಲ್ಪ ಬೇಜಾರಿದೆ. ಆದರೆ ನೆಕ್ಸ್ಟ್ ಇಯರ್ ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಇನ್ನಷ್ಟು ಕುತೂಹಲದಿಂದ ಕಾಯ್ತಾ ಇರ್ತೀನಿ. ನನ್ನ ವ್ಲಾಗ್ ನನ್ನಷ್ಟೇ ನಿಮಗೂ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವ್ಲಾಗ್ಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.